हरि ओं काटेरम्मदेव्यै नमः कात्याजनाय विद्महे कन्याकुमारी धीमहि तन्नो दुर्गे प्रचोदयात् हरि ओं ಈ ಕಂಬಳಿಪುರ ಕ್ಷೇತ್ರದಲ್ಲಿ ಕಾಟೇರಮ್ಮ ದೇವಿಯ ಅಮ್ಮನವರ ವಿಶೇಷತೆ ಏನೆಂದರೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಕಷ್ಟವನ್ನು ಪರಿಹಾರ ಮಾಡೋದಕ್ಕೋಸ್ಕರ 9 ವಾರ ಪೂರ್ಣವಾಗಿ ಕಾಯಿಯನ್ನು ಕಟ್ಟುವುದು, ಹರಿಕೆ ಕಾಯಿಯನ್ನು ಕಟ್ಟುವುದು. ಆ ಹರಿಕೆ ಕಾಯಿಗೆ ಅಭಿಷೇಕವನ್ನು ತಾಯಿಗೆ ಅಭಿಷೇಕವನ್ನು ಮಾಡಿರುವಂತಹ ಅಭಿಷೇಕ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಮಂತ್ರಾಕ್ಷತೆಯಲ್ಲಿ ಹಾಕಿ ಹರಿಕೆ ಕಾಯನ್ನು ಕೊಡ್ತೀವಿ. 9 ವಾರ ಅವರ ಸಮಸ್ಯೆಗೆ ಮಂತ್ರವನ್ನು ಕೊಡ್ತೇವೆ. ಆ ಮಂತ್ರವನ್ನು ಹೇಳ್ತಾ ತಾಯಿಗೆ 9 ವಾರ ಪೂರ್ಣವಾಗಿ ಜೋಡಿಯ ಹಾಲದ ಮರಕ್ಕೆ ಕಟ್ಟಿದರೆ ನಮಗಿರುವಂತಹ ಕರ್ಮಗಳೆಲ್ಲ ಕಳೆಯುತ್ತದೆ. ನವದುರ್ಗೆಯಿಂದ ಒಂದೊಂದು ದುರ್ಗ ಮಾತೆಯಿಂದ ಒಂದೊಂದು ರೀತಿಯಂತಹ ಫಲಗಳು ಬರ್ತಾ ಇರ್ತವೆ. ಹಾಗೆ ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮ ಮತ್ತು ಕುಬೇರ ಮಹಾಲಕ್ಷ್ಮಿ ಹೋಮ, ವಿಶೇಷವಾಗಿ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ಮಾಡಿದರೆ ನಮಗಿರುವಂತಹ ಕಷ್ಟವನ್ನು ಪರಿಹಾರ ಮಾಡಿ ಧನ ಧಾನ್ಯ ಐಶ್ವರ್ಯಾದಿಗಳನ್ನು ಆ ಕುಬೇರ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ಮಾಡ್ತಾರೆ. ಹಾಗೆ ಪ್ರತ್ಯಂಗಿರಾ ದೇವಿಯ ಹೋಮ, ಈ ಪ್ರತ್ಯಂಗಿರಾ ದೇವಿಯ ಹೋಮಕ್ಕೆ ಮೆಣಸು, ಬಿಳಿ ಸಾಸಿವೆ, ಉಪ್ಪು ಈ ದ್ರವ್ಯವನ್ನು ತಾಯಿಗೆ ಅರ್ಪಣೆಯನ್ನು ಮಾಡ್ತೇವೆ. ಆ ದ್ರವ್ಯವನ್ನು ಅರ್ಪಣೆ ಮಾಡಿದರೆ ನಮಗಿರುವಂತಹ ಒಂದು ಮಾಟ ಮಂತ್ರ ತಂತ್ರ ಆರೋಗ್ಯ ಸಮಸ್ಯೆ, ಶತ್ರುಬಾಧೆ ಶತ್ರುಬಾಧೆ ಎಲ್ಲ ರೀತಿಯಂತಹ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ಈ ಪ್ರತ್ಯಂಗಿರಾ ಹೋಮಕ್ಕೆ ಭಾಗವಹಿಸಿದರೆ ನಮಗಿರುವಂತಹ ಕರ್ಮಗಳನ್ನು ಕಳೀತೇವೆ. ಕುಬೇರ ಮಹಾಲಕ್ಷ್ಮಿ ಹೋಮಕ್ಕೆ ಭಾಗವಹಿಸಿದರೆ ಧನಧಾನ್ಯಾದಿ ಅಭಿವೃದ್ಧಿಯನ್ನು ಪಡಿತೇವೆ. ಹಾಗಾಗಿ 2 ಹೋಮವನ್ನು ಮಾಡಿದರೆ ಇಷ್ಟು ಒಂದು ಫಲ ಬರುತ್ತೆ. ಹಾಗೆ ಈ 9 ವಾರ ಪೂರ್ಣವಾಗಿ ಮಾಡಿ ಈ ಹೋಮಗಳಿಗೆ ಭಾಗವಹಿಸಿದರೆ ನಮಗಿರುವಂತಹ ಪರಿಪೂರ್ಣವಾದಂತಹ ಸಮಸ್ಯೆಗಳನ್ನು ಪರಿಹಾರ ಆಗುತ್ತೆ. ಹಾಗಾಗಿ ಈ ಕ್ಷೇತ್ರದಲ್ಲಿರುವಂತಹ ವಿಶೇಷತೆ ಇದೆ. ಅಮಾವಾಸ್ಯೆ ಸಹ ಪ್ರತ್ಯಂಗಿರಾ ದೇವಿಯ ಅಮ್ಮನವರು ಯಥೇಚ್ಛವಾದಂತಹ ಶಕ್ತಿ ಇರುತ್ತೆ. ಅವತ್ತಿನ ದಿನ ಆ ತಾಯಿಯ ಆರಾಧನೆಯನ್ನು ಮಾಡಿ ಹೋಮ ಹವನಾದಿಗಳಿಗೆ ನಮ್ಮ ಕೋರಿಕೆಯನ್ನು ಅರ್ಪಣೆ ಮಾಡಿದರೆ ನಮಗಿರುವಂತಹ ದೃಷ್ಟಿದೋಷ, ಮಾಟ ಮಂತ್ರ, ಆರೋಗ್ಯ ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು, ಎಲ್ಲ ರೀತಿಯಂತಹ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾರೆ. ಇಲ್ಲಿ ನಾನು ವಿಶೇಷತೆ ಅಮ್ಮನವರ ವಿಶೇಷತೆ. ನಾವು ಭಕ್ತಾದಿಗಳು ಎಲ್ಲರೂ ಹೇಳಿದ್ರು ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ, ಅದಕ್ಕೋಸ್ಕರ ತಾಯಿ ಸನ್ನಿಧಿಗೆ ಬಂದು ಒಂದ್ಸಲಿ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದ್ರ ಬಗ್ಗೆ ನಾವೇನು ಇಲ್ಲ, ದೇವರ ಆಶೀರ್ವಾದ ಇದ್ದರೆ ಎಲ್ಲದನ್ನು ಒಳ್ಳೇದಾಗುತ್ತೆ ಅಂತ, ದೇವರಲ್ಲಿ ಕೃಪೆಗೆ ನಾವು ಪಾತ್ರರಾಗ್ತೀರಿ ಅಂತ ನಾನು ಹೇಳ್ತೀನಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.